ಕಥೆ ಮನುಷ್ಯನನ್ನ ಎಲ್ಲ ಕಾಲಕ್ಕೂ ಹಿಡಿದಿಟ್ಟಿರ್ತದೆ. ಬಾಲ್ಯದಲ್ಲಿ ಇವ ನಿಮ್ದೆಲ್ಲ ಬಾಲ್ಯದಲ್ಲಿ ಮನುಷ್ಯ ಕಥೆಯನ್ನ ಕೇಳೋಕೆ ಇಷ್ಟಪಡ್ತಾನೆ. ಅಜ್ಜ ಒಂದು ಕಥೆ ಹೇಳಜ್ಜ, ಅಜ್ಜಿ ಒಂದು ಕಥೆ ಹೇಳಜ್ಜಿ, ಮಾವ ಒಂದು ಕಥೆ ಹೇಳ ಮಾವ, ಚಿಕ್ಕವ ಒಂದು ಕಥೆ ಹೇಳಿ ಚಿಕ್ಕವ. ಬಾಲ್ಯದಲ್ಲಿ ಮನುಷ್ಯ ಕಥೆಯನ್ನು ಕೇಳಲು ಇಷ್ಟಪಡುತ್ತಾನೆ. ಮುಪ್ಪಿನಲ್ಲಿ ಮನುಷ್ಯ ಕಥೆಯನ್ನು ಹೇಳಲು ಇಷ್ಟಪಡುತ್ತಾನೆ. ಅಜ್ಜನೇ ಗುಡ್ಡೆ ಹಾಕುತ್ತಾನೆ, ಬಂದ್ರ ಕಥೆ ಹೇಳ್ತೀನಿ, ಬಂದ್ರ ಈ ಗುಡ್ಡೆ ಹಾಕೊಂಡಿಲ್ಲ. ಅಜ್ಜಿ ಗುಡ್ಡೆ ಹಾಕತಾಳೆ, ಬಂದ್ರೆ ಒಂದು ಕಥೆ ಹೇಳ್ತೇನೆ. ಬಾಲ್ಯದಲ್ಲಿ ಮನುಷ್ಯ ಕಥೆಯನ್ನು ಕೇಳಲು ಇಷ್ಟಪಡುತ್ತಾನೆ. ಮುಪ್ಪಿನಲ್ಲಿ ಮನುಷ್ಯ ಕಥೆಯನ್ನು ಹೇಳಲು ಇಷ್ಟಪಡುತ್ತಾನೆ. ಅದೇ ಮನುಷ್ಯ ತಾನು ಸತ್ತು ಹೋದ ಮೇಲೆ ಅವನೇ ಒಂದು ಕಥೆಯಾಗಿರುತ್ತಾನೆ. ಆದ್ಮಿ ಬಚಪನ್ ಮೇ ಕಹಾನಿ ಸುನನಾ ಚಾಹತಾ ಹೈ, आदमी बुढ़ापे में कहानी सुनाना चाहता है. वही आदमी मर जाने के बाद खुद कहानी हो जाता है. कथे ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ನಮ್ಮನ್ನ ಸೆರೆ ಹಿಡಿದಿಟ್ಟಿರ್ತಕ್ಕಂತಹ, ಎಲ್ಲ ಕಾಲಕ್ಕೂ ನಮಗೆ ಸಂತೋಷವನ್ನು ಉಂಟು ಮಾಡುವಂತಹ, ಅದರಲ್ಲಿ ಬೇಕಾದ ಹಾಗೆ ನೀತಿ ಇರುತ್ತೆ. ನಮ್ಮ ಬದುಕಿಗೆ ಬೇಕಾದ ಒಳ್ಳೆಯ ನೀತಿ ಮಾತುಗಳು, ಮಾರ್ಗದರ್ಶನ. ರಾಮಕೃಷ್ಣ ಪರಮಹಂಸರು ಅಂದ್ರೆ ಗೊತ್ತಾ? ವಿವೇಕಾನಂದರಿಗೆ ಅವ್ರು ಏನಾಗಬೇಕು? ಗುರುಗಳು. ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಾತಾಡುವಾಗ ಎಚ್ಚರವಾಗಿರ್ಬೇಕು. ಏನೇನು ಅಡ್ಡಾದಿಡ್ಡಿ ಮಾತಾಡಿಬಿಡ್ಬಾರ್ದು. ಮಾತೆ ಮುತ್ತು, ಮಾತೆ ಮೃತ್ಯು ಗಾದೆ ಇದೆ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಕಲಹ ತಂದ. ಮೌನವಾಗಿರುವವನನ್ನು ಮುನಿ ಎನ್ನುತ್ತಾರೆ, ತುಂಬಾ ಮಾತನಾಡುವವನನ್ನು ಬಾಯಿ ಬಡುಕ ಎನ್ನುತ್ತಾರೆ. ಮಾತು ಹಾಗೆ ಬಹಳ ಮುಖ್ಯ. ಪರಮಹಂಸರು ಹೇಳ್ತಾರೆ, ಎಚ್ಚರವಾಗಿರ್ಬೇಕು ಮಾತಾಡುವಾಗ. ಅದಕ್ಕೊಂದು ಕಥೆ ಹೇಳ್ತಾರೆ. ಪರಮಹಂಸರು ಹೇಳೋ ತತ್ವಗಳೆಲ್ಲ ಕಥಾತ್ಮಕವಾಗೇ ಇರುವಂಥದ್ದು. ಒಂದಿನ ಒಬ್ಬ ಸಾಹುಕಾರ ಚೌರ ಮಾಡಿಸ್ಕೋಬೇಕು ಅಂತ ಒಬ್ಬ ಕ್ಷೌರಿಕನನ್ನ ತನ್ನ ಮನೆಗೆ ಬರ್ಮಾಡ್ಕೊಂಡ. ಕ್ಷೌರಿಕ ಅಂದ್ರೆ ಗೊತ್ತಾ ನಿಮಗೆ? ಚೌರ ಮಾಡ್ತಾರಲ್ಲ, ಕ್ಷೌರಿಕ ಮನೆಗೆ ಬಂದ. ಸಾಹುಕಾರನ ಒಂದು ಕುರ್ಚಿ ಮೇಲೆ ಕೂರಿಸ್ದ, ಕೂತ್ಕೊಳ್ಳಿ ಸ್ವಾಮಿ ಅಂತ. ಅವನಿಗೊಂದು ವಸ್ತ್ರ ಹೊಲಿಸ್ದ ಸಾಹುಕಾರನಿಗೆ. ಅವ್ರ ಹತ್ರ ಕ್ಷೌರ ಮಾಡೋಕೆ ಏನೆಲ್ಲ ಬೇಕೋ ಪದಾರ್ಥಗಳು, ಸಾಮಗ್ರಿಗಳು, ಅದರಿಂದ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಗೆ ಹಡಪ ಅಂತ ಹೆಸರು. ಹಡಪ ತಗೊಂಡು ಬಂದ ಕ್ಷೌರಿಕ. ಕೂರಿಸ್ಕೊಂಡ. ಮೊದಲು ಗಡ್ಡ ತೆಗೆದುಬಿಡೋಣ ಅಂತ ಚೆನ್ನಾಗಿ ಸೋಪ್ ಹಾಕೋಣ ಗಡ್ಡೆಗೆ. ಗಡ್ಡ ಸ್ವಲ್ಪ ನೆನೀಲಿ ಅಂದ್ಬಿಟ್ಟು ಇಷ್ಟಕ್ಕದ ಒಂದು ಕಲ್ಲಿರುತ್ತೆ ಅವಳ ಹತ್ರ, ಅದ್ರ ಮೇಲೆ ಕತ್ತಿನ ಹರ್ತ ಮಾಡ್ಕೊಂಡ ಚೆನ್ನಾಗಿ. ಗಡ್ಡ ತೆಗಿಬೇಕಲ್ಲ, ಕತ್ತಿನ ಚೆನ್ನಾಗಿ
ಅರ್ಥ ಮಾಡ್ಕೊಂಡ. ಅರ್ಥ ಮಾಡ್ಕೊಂಡ್ಮೇಲೆ ಚೂಪ್ ಮಾಡ್ಕೊಳ್ಳೋದು, ಶಾರ್ಪ್ ಮಾಡ್ಕೊಂಡ. ಏನಂತ ಶಾರ್ಪ್ ಮಾಡ್ಕೊಂಡ? ಕತ್ತಿನ ಶಾರ್ಪ್ ಮಾಡ್ಕೊಂಡು ಒಂದು ಸಾರಿ ಹೀಗೆ ಒಂದು ಪಟ್ಟೆ ಎಳ್ದ. ಗಡ್ಡೆ ತೆಗಿಬೇಕಾದ್ರೆ ಜೋರಾಗಿ ಎಳೆದ್ಬಿಟ್ಟ. ಸಾವುಕಾರನಿಗೆ ಸ್ವಲ್ಪ ಚುರುಕು ಅನ್ನಿಸ್ಬಿಡ್ತು, ನೋವಾಗ್ಬಿಡ್ತು, ಬೈದ್ಬಿಟ್ಟ. ಏ ಡ್ಯಾಮ್ ಅಂದ್ಬಿಟ್ಟ ಅಷ್ಟೇ. ಜೋರಾಗಿ ಎಳೆದ್ಬಿಟ್ಟಲ್ಲ ಕ್ಷೌರಿಕ, ಅದಕ್ಕೆ ಅಂದ್ಬಿಟ್ಟ ಸಾವುಕಾರ, ಏ ಡ್ಯಾಮ್ ಅಂದ್ಬಿಟ್ಟ ಅಷ್ಟೇ. ಕ್ಷೌರಿಕನಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ, ಆದರೆ ಏನೋ ಬೈದ ಇವು ಅಂತ ಗೊತ್ತಾಗ್ಬೇಕು. ಕ್ಷೌರಿಕನಿಗೆ ಡ್ಯಾಮ್ ಅನ್ನಲ್ಲ, ಏನೋ ಬೈದ ಅಂತ ಗೊತ್ತಾಗ್ಬೇಕು. ತಕ್ಷಣ ಏನು ಮಾಡ್ದ ಕ್ಷೌರಿಕ, ಸ್ವಾಮಿ ನೀವೇನೋ ಈಗ ಡ್ಯಾಮ್ ಅಂದ್ರಲ್ಲ, ಅದಕ್ಕೇನು ಅರ್ಥ ಅಂತ ಹೇಳಬೇಕು. ನೀವು ಡ್ಯಾಮ್ಗೆ ಅರ್ಥ ಹೇಳೋ ಗಂಟ ನಿಮಗೆ ಚೌರ ಮಾಡಕ್ಕಿಲ್ಲ ಅಂತ ಕತ್ತಿನ ಕೆಳಗೆ ಇಟ್ಬಿಟ್ಟ. ಯಾರು? ಕ್ಷೌರಿಕ. ಏನಪ್ಪ ಮಾಡೋದೀಗ? ಒಂದು ಪಟ್ಟೆ ಎಳ್ಬಿಟ್ಟಿದ್ದಾನೆ, ಸೋಪೆಲ್ಲ ಹಾಕ್ಬಿಟ್ಟಿದ್ದಾನೆ, ಡ್ಯಾಮ್ಗೆ ಅರ್ಥ ಹೇಳಿ ಅಂತಾನೆ. ಏನಪ್ಪ ಮಾಡೋದು? ಆಯ್ತು, ಡ್ಯಾಮ್ಗೆ ಏನು ಅರ್ಥ? ಅದೊಂದು ಇಂಗ್ಲಿಷ್ ಶಬ್ದ, DAMN ಅಂತ ಅದು ಸ್ಪೆಲ್ಲಿಂಗು. ಡ್ಯಾಮ್ಗೆ ಏನು ಸ್ಪೆಲ್ಲಿಂಗು? DAMN. ಅದರಲ್ಲಿ ಎನ್ ಅನ್ನೋದು ಕೆಲಸ ಮಾಡೋಲ್ಲ, ಸೈಲೆಂಟ್. ಡ್ಯಾಮ್ ಅಂತೇನು ಅನ್ನೋಲ್ಲ ನಾವು. ಡ್ಯಾಮ್ 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 ಡ್ಯಾಮ್. ಡ್ಯಾಮ್ ಅಂದರೆ ಮೂರ್ಖ, ಡ್ಯಾಮ್ ಅಂದರೆ ಸೋಮಾರಿ, ಡ್ಯಾಮ್ ಅಂದರೆ ನಿಷ್ಪ್ರಯೋಜಕ, ಡ್ಯಾಮ್ ಅಂದರೆ ಯಾವ ಕೆಲಸಕ್ಕೂ ಬಾರದವನು. ಇಷ್ಟೆಲ್ಲ ಕೆಟ್ಟ ಅರ್ಥ ಆಗುತ್ತೆ. ಡ್ಯಾಮ್ಗೆ ಒಳ್ಳೆ ಅರ್ಥನೋ ಕೆಟ್ಟ ಅರ್ಥನೋ? ಕೆಟ್ಟ ಅರ್ಥ. ಅದರ ಅರ್ಥ ಇದು ಅಂದರೆ ಬಿಡ್ತಾನ ಕ್ಷೌರಿಕ? ಸುಮ್ಮನೆ ಬಿಡ್ತಾನ? ಅರ್ಥ ಮಾಡಿ ಇಟ್ಕೊಂಡಿಲ್ವಾ? ಸುಮ್ಮನೆ ಬಿಡ್ತಾನ? ಡ್ಯಾಮ್ ಅಂತ ಹೊಂದಿಸ್ಕೊಂಡ್ಬಿಡ್ತಾನ? ಸಾಧಾರಣ ಸುಮ್ಮನೆ ಏನು ಹೇಳ್ತಾ ಅಂದರೆ, ಡ್ಯಾಮ್ ಅಂದರೆ ಒಳ್ಳೆ ಅರ್ಥ ಕಣಪ್ಪ, ಬಲೆ ಬೇಷ್ ಅಂತ ಅರ್ಥ, ನಿನ್ನ ಕೆಲಸ ನೀನು ಮಾಡು, ಬಲೆ ಬೇಷ್ ಅಂತ ಡ್ಯಾಮ್ಗೆ ಅರ್ಥ ಅಂತ ಹೇಳ. ಕ್ಷೌರಿಕನಿಗೆ ಸಾವುಕಾರದ ಮಾತಲ್ಲಿ ನಂಬಿಕೆ ಬರಲಿಲ್ಲ. ಹೇಳ್ದ, ಸ್ವಾಮಿ ನೀವು ಅದನ್ನೇ ಡ್ಯಾಮ್ ಅನ್ನಲ್ಲ, ಅದಕ್ಕೇನಾದ್ರು ಕೆಟ್ಟ ಅರ್ಥ ಇದ್ರೆ ನೀವು ಡ್ಯಾಮ್, ನಿಮ್ಮಪ್ಪ ಡ್ಯಾಮ್, ನಿಮ್ಮ ಅಜ್ಜ ಡ್ಯಾಮ್, ನಿಮ್ಮ ಅಜ್ಜಿ ಡ್ಯಾಮ್, ನಿಮ್ಮ ಚಿಕ್ಕಪ್ಪ ಡ್ಯಾಮ್, ನಿಮ್ಮ ಚಿಕ್ಕಮ್ಮ ಡ್ಯಾಮ್, ನಿಮ್ಮ ಅಳಿಯ ಡ್ಯಾಮ್
ವಾಯುವಿಹಾರಕ್ಕೆ ಹೋಗ್ತಾ ಇದ್ವಿ ವಾಕಿಂಗ್ ಸಾಯಂಕಾಲ. ಹೋಗ್ತಾ ಹೋಗ್ತಾ ಕತ್ಲೆ ಆಗೋಯ್ತು, ದಾರಿ ಕಾಣಿಸ್ಲಿಲ್ಲ, ಕತ್ಲೆ ಆಗೋಯ್ತು. ಕತ್ಲೆ ಆಗೋಯ್ತು, ಹೋಗ್ತಾ ಇದ್ದೀವಿ, ಗೊತ್ತಾಗ್ಲಿಲ್ಲ, ಕಾಣಿಸ್ಲಿಲ್ಲ. ಗೊತ್ತಾಗದೆ ನಾವಿಬ್ರೂ ಒಂದೊಂದು ಗುಂಡಿ ಒಳಗೆ ಬಿದ್ಬಿಟ್ವಿ. ನೀನು ಗುಂಡಿ ಹಳ್ಳ, ಗುಂಡಿ ಹಳ್ಳ, ಹೊಂಡ ಒಂದೊಂದು ಹೊಂಡದೊಳಗೆ ಬಿದ್ಬಿಟ್ವಿ. ನಾನು ಒಂದು ಜೇನುತುಪ್ಪದ ಹೊಂಡದೊಳಗೆ ಬಿದ್ದೆ, ನೀನು ಒಂದು ಹೇಲ್ಗುಂಡಿ ಒಳಗೆ ಬಿದ್ದೆ. ಕನಸಲ್ಲಿ ಆಮೇಲೆ ಸ್ವಾಮಿ, ಆಮೇಲೆ ಏನಿಂದ ಬಿಟ್ಬಿಟ್ವಲ್ಲ, ಕನಸು ಒಡೆದೋಯ್ತು. ಬೀರ್ಬಲ್ ಹೇಳ್ದ, ಸ್ವಾಮಿ ಆಶ್ಚರ್ಯ ಅಲ್ಲ. ಏನು ಆಶ್ಚರ್ಯವಪ್ಪ? ನೀವು ಯಾವ ಕನಸು ನೋಡಿದ್ರು ಅದೇ ಕನಸು ನಾನು ನೋಡಿದೆ. ಆದರೆ ನನ್ನ ಕನಸು ನಿಮ್ಮ ಕನಸಿಗಿಂತ ಸ್ವಲ್ಪ ದೊಡ್ಡದಾಗಿತ್ತು. ಎಷ್ಟು ದೊಡ್ಡದಾಗಿತ್ತು ನೋಡಿ ಸ್ವಾಮಿ. ನಾನು ನೀವು ವಾಕಿಂಗು ಸಾಯಂಕಾಲ, ವಾಯುವಿಹಾರ, ಹೌದು. ಹೋಗ್ತಾ ಹೋಗ್ತಾ ಕತ್ಲೆ ಆಯ್ತಲ್ವಾ, ಹೌದು. ನನ್ನ ಕನಸಲ್ಲೂ ಹಾಗೇನೆ ದಾರಿ ಕಾಣದೆ ಇಬ್ರು ಒಂದೊಂದು ಗುಂಡಿ ಒಳಗೆ ಬಿದ್ಬಿಟ್ವಿ ಅಲ್ವಾ, ಹೌದು. ನನ್ನ ಕನಸಲ್ಲೂ ಹಾಗೆ. ನೀವೊಂದು ಜೇನುತುಪ್ಪದ ಗುಂಡಿಗೆ ಬಿದ್ರಿ, ನಾನೊಂದು ಹೇರ್ ಗುಂಡಿಗೆ ಬಿದ್ದೆ ಅಲ್ವಾ, ಹೌದು. ನನ್ನ ಕನಸಲ್ಲಿ ಮುಂದಕ್ಕೆ ಏನು ಅಂದ್ರೆ, ಜೇನುತುಪ್ಪದ ಗುಂಡಿಯಿಂದ ನೀವು ಮೇಲೆ ಗೆದ್ದು ಬಂದ್ರಿ ನನ್ನ ಕನಸಲ್ಲಿ, ನಾನು ಹೇರ್ ಗುಂಡಿಯಿಂದ ಎದ್ದು ಬಂದೆ. ಆ ಗೆದ್ದು ಬಂದ ಮೇಲೆ ನಿಮ್ಮ ಮೈಯನ್ನು ನಾನು ನೆಕ್ಕುತ್ತಿದ್ದೆ, ನನ್ನ ಮೈಯನ್ನು ನೀವು ನೆಕ್ಕುತ್ತಿದ್ದೀರಿ. ಗುಂಡಿಯಿಂದ ಎದ್ದು ಬಂದ ಮೇಲೆ ಏನಾಯ್ತು? ಬೀರ್ಬಲ್ ಕನಸಲ್ಲಿ ಅಕ್ಬರನ ಮೈಯನ್ನ ಬೀರ್ಬಲ್ ನೆಕ್ತಾ ಇದ್ದ. ಏನನ್ನ ನೆಕ್ತಾ ಇದ್ದ ಅವನು? ಜೇನುತುಪ್ಪ. ಅಕ್ಬರ್ ಬೀರ್ಬಲ್ ಮೈನ ನೆಕ್ತಾ ಇದ್ದ. ಏನ್ ನೆಕ್ತಾ ಇದ್ದ ಅಕ್ಬರ್? ಏನು? ಯಾರನ್ನಾರು ಅಪಹಾಸ ಮಾಡಬೇಕು ಅಂತ ಹೊರಟ್ರೆ ಅದೇ ನಮಗೆ ತಿರುಗ್ಬಾಣ ಆಗುತ್ತೆ. ಎಚ್ಚರವಾಗಿರ್ಬೇಕು, ಯಾರನ್ನು ಅಪಹಾಸ ಮಾಡಬಾರ್ದು. ವಿವೇಕಾನಂದರು ಅವರೆಲ್ಲ ಎಲ್ಲಿದ್ರು? ದಕ್ಷಿಣೇಶ್ವರ ಅಂತ ಇದ್ರು. ದಕ್ಷಿಣೇಶ್ವರ ಅಂದ್ರೆ ಕಲ್ಕತ್ತಾ, ಅಲ್ಲಿದ್ರು ದಕ್ಷಿಣೇಶ್ವರದಲ್ಲಿ. ಅವರೆಲ್ಲ ಭರತಖಂಡದಾದ್ಯಂತ ತತ್ವವನ್ನು ಪ್ರಚಾರ ಮಾಡಬೇಕು, ಗುರುಗಳು ಹೇಳಿದ ತತ್ವವನ್ನು ಪ್ರಚಾರ ಮಾಡಬೇಕು ಅಂತ ವಿವೇಕಾನಂದರು ರಾಮಕೃಷ್ಣಾನಂದ ಅಂತ ಅವರ ಜೊತೆಗಾರರು ಅವರನ್ನು ಕರೆದುಬಿಟ್ಟು ಕೇಳಿದ್ರು, ನೋಡಪ್ಪ ರಾಮಕೃಷ್ಣ, ನೀನು ಮದ್ರಾಸ್ಗೆ ಹೋಗ್ಬೇಕು. ಈಗ ಚೆನ್ನೈ ಅಂತಾರಲ್ಲ, ಅದಕ್ಕೆ ಮೊದಲು ಮದ್ರಾಸು ಅಂತ ಹೆಸರಿತ್ತು. ಅಲ್ಲಿ ತತ್ವ ಪ್ರಚಾರ ಮಾಡಬೇಕು, ಚೆನ್ನೈಯಲ್ಲಿ ಒಂದು ಆಶ್ರಮ ಮಾಡಬೇಕು. ಹೋಗ್ತೀಯಲ್ವಾ ಅಂತ ಕೇಳಿದ್ರು. ಹೋಗ್ತೀನಿ ಮಹಾರಾಜ್. ಹೋಗೋಕ್ ಮೊದಲು ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ಉತ್ತರ ಕೊಡಬೇಕು ಅಂತ ಕೇಳ್ತಾರೆ ರಾಮಕೃಷ್ಣ. ಆಯ್ತಪ್ಪ, ಏನ್ ಪ್ರಶ್ನೆ ಕೇಳು? ಒಬ್ಬ ಪೂರ್ಣ ಸನ್ಯಾಸಿ ಹೇಗಿರ್ತಾನೆ? ಒಬ್ಬ ಪೂರ್ಣ ಗೃಹಿಣಿ ಹೇಗಿರ್ತಾಳೆ? ಒಬ್ಬ ಪೂರ್ಣ ಯುವಕ ಹೇಗಿರ್ತಾನೆ? ಒಬ್ಬ ಪೂರ್ಣ ಯುವತಿ ಹೇಗಿರ್ತಾಳೆ? ಪೂರ್ಣತ್ವದ ಲಕ್ಷಣ ಹೇಳು. ಒಬ್ಬ ಮನುಷ್ಯ ಹೇಗಿರ್ಬೇಕು ಅದನ್ನು ಹೇಳು ಅಂತ ಕೇಳ್ತಾರೆ ರಾಮಕೃಷ್ಣನು. ಆಗ ಹತ್ರ ಬಾಪ ಅಂತ ಕರೀತಾರೆ. ಹತ್ರ ಬಂದ್ಬಿಟ್ಟು ನಮ್ಮದೇ 8 ಅವಯವಗಳಿಂದ ನಮ್ಮನ್ನೇ ನಾವು ಉದ್ಧಾರ ಮಾಡಿಕೊಳ್ಳೋ ಕ್ರಮ ಹೇಳ್ತಾರೆ. ಅಷ್ಟಾಂಗ ಯೋಗ. ನೀವೆಲ್ಲ ಯೋಗ ಮಾಡ್ತೀರಿ ಅಲ್ವಾ? ನಿಮ್ಮದು ಅಷ್ಟಾಂಗ ಯೋಗ. ಯಮ, ನಿಯಮ,
ಯಾವುದು 8 ಅವಯವಗಳು ಅಷ್ಟು ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಹತ್ರ ಬಾಪ ಅಂತಾರೆ ರಾಮಕೃಷ್ಣಾನಂದರನ್ನ, ಹತ್ರ ಬಂದು ನಿಂತ್ಕೋತಾರೆ. ಆಗ ವಿವೇಕಾನಂದರು ಏನ್ ಮಾಡ್ತಾರೆ, ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನೋಡಪ್ಪ, ಪೂರ್ಣ ವ್ಯಕ್ತಿತ್ವ ಅಂದ್ರೆ ತಲೆಯಲ್ಲಿ ಬುದ್ಧಿ ಮತ್ತು ವಿವೇಕ. ಜ್ಞಾಪಕ ಇಟ್ಕೊಂಡಿದ್ರು. ಕೊನೆಗೆ ಪುನಃ ಕೇಳ್ತೀನಿ, ತಲೆಯಲ್ಲಿ ಏನಿರ್ಬೇಕು? ಬುದ್ಧಿ ಮತ್ತು ವಿವೇಕ. ಮುಖವನ್ನು ಮುಟ್ಟಿ ಹೇಳ್ತಾರೆ. ಆಮೇಲೆ ಪೂರ್ಣ ಪುರುಷನಿಗೆ ಉತ್ಸಾಹ ಮತ್ತು ಮಂದಹಾಸ. ಉತ್ಸಾಹ ಮತ್ತು ಮಂದಹಾಸ ಅಂದ್ರೆ ಮುಗುಳ್ನಾಗೆ, ಮುಖ ಲಘು ಮುಖ, ಸ್ಮೈಲಿ. ತಲೆಯನ್ನು ಮುಟ್ಟಿ ಹೇಳ್ತಾರೆ ಬುದ್ಧಿ ಮತ್ತು ವಿವೇಕ. ಮುಖವನ್ನು ಮುಟ್ಟಿ ಹೇಳ್ತಾರೆ ಉತ್ಸಾಹ ಮತ್ತು ಮಂದಹಾಸ. ತುಟಿಗಳನ್ನು ಮುಟ್ಟಿ ಹೇಳ್ತಾರೆ ಹಿತ ಮಿತ ಸತ್ಯವಚನ. ಹಿತವಚನ, ಇನ್ನೊಬ್ಬರಿಗೆ ಹಿತವಾಗುವ ಹಾಗೆ ಮಾತಾಡಬೇಕು. ಮಿತವಚನ, ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಸತ್ಯವಚನ, ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು. ಸತ್ಯಮೇವ ಜಯತೆ ಹೇಳಿ. ಸತ್ಯಕ್ಕೆ ಜಯ, ಸುಳ್ಳಿಗಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ ಹೇಳಿದೋಣ. ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನೋ. ಸತ್ಯವೇ ನಮ್ಮ ತಾಯಿ ತಂದೆ. ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ತಲೆಯನ್ನು ಮುಟ್ಟಿ ಹೇಳಿದ್ರು ಬುದ್ಧಿ ಮತ್ತು ವಿವೇಕ. ಮುಖವನ್ನು ಮುಟ್ಟಿ ಹೇಳಿದ್ರು ಉತ್ಸಾಹ ಮತ್ತು ಮಂದಹಾಸ. ತುಟಿಯನ್ನು ಮುಟ್ಟಿ ಹೇಳಿದ್ರು ಹಿತ ಮಿತ ಸತ್ಯವಚನ. ಎದೆಯನ್ನು ಮುಟ್ಟಿ ಹೇಳ್ತಾರೆ ಮಾನವೀಯ ಗುಣಗಳು. ದಾನ, ಪರೋಪಕಾರ, ನುಡಿದಂತೆ ನಡೆಯುವುದು, ದೈವಭಕ್ತಿ, ದೇಶಭಕ್ತಿ, ಈ ಮುಂತಾದ ಗುಣಗಳಿಗೆ ನಮ್ಮ ಹೃದಯ ಆಶ್ರಯ ಸ್ಥಾನ. ಹೊಟ್ಟೆಯನ್ನು ಮುಟ್ಟಿ ಹೇಳ್ತಾರೆ ಹಿತಾಹಾರ, ಮಿತಾಹಾರ, ಋತಾಹಾರ. ನಮಗೆ ಒಗ್ಗು ಆಹಾರ ತಿನ್ಬೇಕು, ಹಿತಾಹಾರ. ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟೇ ತಿನ್ಬೇಕು, ಹೊಟ್ಟೆ ಬಿರಿಯ ಹಾಕಿ ತಿನ್ಬಾರ್ದು. ಮಿತಾಹಾರ. ಋತಾಹಾರ ಅಂದ್ರೆ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಅನ್ನ. ಲಂಚ ರಿಶ್ವತ್ತು ತಗೊಂಡ್ಬಿಡ್ತಾರಲ್ಲ, ಆ ಅನ್ನದಲ್ಲಿ ಊಟ ಮಾಡಿದ್ರೆ ನಾವು ರೋಗಗ್ರಸ್ತರಾಗ್ತೀವಿ. ಹೊಟ್ಟೆಯನ್ನು ಮುಟ್ಟಿ ಹೇಳ್ತಾರೆ ಹಿತಾಹಾರ, ಮಿತಾಹಾರ, ಋತಾಹಾರ. ಆಮೇಲೆ ಜನನೇಂದ್ರಿಯವನ್ನು ಮುಟ್ಟಿ ಹೇಳ್ತಾರೆ ನಿಯಂತ್ರಣ, ಲೋಕಾನುಭವ ಸಂಪನ್ನತೆ. ನಮ್ಮದೇ 8 ಅವಯವಗಳ ಮೂಲಕ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದು, ನಮ್ಮ ಏಳಿಗೆಯನ್ನು ನಾವು ಸಾಧನೆ ಮಾಡಿಕೊಳ್ಳುವಂತಹ ಅಷ್ಟಾಂಗ ಯೋಗ. ವ್ಯಕ್ತಿ
ನೇರಳೆ ಹಣ್ಣಿನ. ಅಲ್ಲೊಂದು ಮೊಸಳೆ ಇತ್ತು, ಅದಕ್ಕೆ ಅದನ್ನು ತಿಂತಾ ಇತ್ತು ಮೊಸಳೆ. ಮೊಸಳೆಗೂ ಕೋತಿಗೂ ಗೆಳೆತನ, ಫ್ರೆಂಡ್ಶಿಪ್ ಉಂಟಾಯಿತು. ಒಂದಿನ ಮೊಸಳೆ ಕೋತಿಗೆ ಹೇಳ್ತು, ನಾವಿಬ್ರು ಗೆಳೆಯರಲ್ವಾ, ನನ್ನ ಮನೆಗೆ ಬಾ ಹೋಗೋಣ, ಒಳಗಡೆ ಗವೀಲಿದೆ ನನ್ನ ಮನೆಗೆ ಬಾ ಅಂತು. ಕೋತಿ ಗೊತ್ತಾಗ್ಲಿಲ್ಲ. ಬರ್ತೀನಿ ಅಂತು. ಹ್ಯಾಕ್ ಬರೋದು ನಿನ್ನ ಮನೆಗೆ ಅಂತ ಕೇಳಿದ್ರು. ನನ್ನ ಬೆನ್ನಲ್ಲಿ ಕೂತ್ಕೋ, ನಾನು ಕರ್ಕೊಂಡು ಹೋಗ್ತೀನಿ ಅಂತು. ಯಾರಂದದ್ದು? ಮೊಸಳೆ. ಗೊತ್ತಾಗ್ಲಿಲ್ಲ ಕೋತಿಗೆ ಪಾಪ. ಮೊಸಳೆ ಬೆನ್ನಲ್ಲಿ ಕೂತ್ಕೊಂಡು ಬಿಡ್ತು. ಒಳಗೆ ತಗೊಂಡು ಕರ್ಕೊಂಡು ಹೊಟ್ಟೋಯ್ತು ಗವಿ ಒಳಕ್ಕೆ ಮೊಸಳೆ. ಆ ಮೊಸಳೆ ಹೆಂಡತಿ ಒಂದಿತ್ತು, ಅಲ್ಲೇ ಅದು ನರಳತಾ ಇತ್ತು ಅಂತ. ಕೋತಿ ಕೇಳ್ತು ಮೊಸಳೆನ, ಗಂಡು ಮೊಸಳೆನ, ಅದು ಯಾರಲ್ಲಿ ಒಳಗಡೆ ನರಳುತ್ತಾ ಇರೋದು ಅಂತ ಕೇಳಿದ್ರು. ಅಯ್ಯೋ ನನ್ನ ಹೆಂಡತಿ, ಅವಳು ಹುಷಾರಿಲ್ಲ, ನರಳುತ್ತಾ ಇದ್ದಾಳೆ ಅಂತೂ ಈ ಮೊಸಳೆ ಕರ್ಕೊಂಡೋಗಿದ್ದಲ್ಲ ಗಂಡು ಮೊಸಳೆ. ಅದು ಏನು ಔಷಧಿ ಮಾಡಿಸಿಲ್ವಾ ಅಂತ ಕೇಳ್ತು ಕೋತಿ. ನಿನ್ನ ಹೆಂಡತಿಗೆ ಕಾಯಿಲೆಗೆ ಏನು ಔಷಧಿ ಮಾಡಿಸಿಲ್ವಾ ಅಂತ ಕೇಳ್ತು. ಅಯ್ಯೋ ಮಾಡಿಸ್ಬೇಕು, ಅದಕ್ಕೆ ಕೋತಿಯ ಹೃದಯ ಬೇಕು, ಕೋತಿ ಹೃದಯ ತಿಂದೆ ನನ್ನ ಹೆಂಡತಿಗೆ ಕಾಯಿಲೆ ವಾಸಿ ಆಗುತ್ತೆ ಅಂತೂ ಆ ಮೊಸಳೆ. ಆಗ ಕೋತಿಗೆ ಭಯ ಬಂದ್ಬಿಡ್ತು. ಓ, ನನ್ನನ್ನೀಗ ಈ ಮೊಸಳೆ ತಿಂದು ಹಾಕ್ಬಿಡುತ್ತೆ ಅಂತ ಗೊತ್ತಾಗೋಯ್ತು. ಆಗ ಕೋತಿ ಏನ್ ಮಾಡ್ತು, ಅಯ್ಯೋ ನಾನು ಕೊಡ್ತಾ ಇದ್ದಲ್ಲ ಹೃದಯನ, ನಿನ್ನ ಹೆಂಡತಿ ವಾಸಿ ಆಗುತ್ತೆ ಕಾಯಿಲೆ ಅಂದ್ರೆ ನಾನು ಹಿಂದೆ ನೋಡ್ತೀನ, ಮರದ ಮೇಲೇ ಇಟ್ಟು ಬಂದ್ಬಿಟ್ಟಿದ್ದೀನಿ ನನ್ನ ಹೃದಯನ, ಹೋಗಿ ತಗೊಂಡ್ಬಂದ್ಬಿಡ್ತೀನಿ, ಕೊಟ್ಬಿಡ್ತೀಯ ನಿನ್ನ ಹೆಂಡತಿಗೆ, ತಿನ್ಕೊಳ್ಳಿ ನನ್ನ ಹೃದಯನ, ಕಾಯಿಲೆ ವಾಸಿ ಆಗೋದಾದ್ರೆ ವಾಸಿ ಆಗಲಿ ಅಂತ. ಆಗ ಮೊಸಳೆ ಮೋಸ ಆಗೋಯ್ತು. ಆಗಲಿ ಅಂತ ಮತ್ತೆ ನನ್ನನ್ನು ಬೆನ್ನ ಮೇಲೆ ಕೂರಿಸ್ಕೋ, ಆ ಮರದ ಹತ್ರ ಬಿಡು, ನಾನು ಮೇಳಕ್ಕೆ ಹೋಗ್ಬಿಟ್ಟು ಹೃದಯ ತಗೊಂಡು ಬರ್ತೀನಿ, ಅಲ್ಲಿ ಇಟ್ಟಿದ್ದೀನಿ, ಹಾರ್ಟ್ ಇಟ್ಟಿದ್ದೀನಿ, ನೀನು ಹೆಂಡತಿ ತಂದು ಕೊಡ್ತೀನಿ, ತಿನ್ಲಿ, ಆ ಹುಷಾರಾಗಲಿ ಅಂತ. ಅಂತ ಮೊಸಳೆ ಪುನಃ ಕೋತಿನ ಕೂರಿಸ್ಕೊಂಡು ನೇರಳೆ ಮರದ ಹತ್ರಕ್ಕೆ ಬಂತು. ಚಂಗತ ಮೇಲೆ ಕಾತು ಕೋತಿ ಮೇಳಕ್ಕೆ ಹೋಯಿತು. ಅಪ್ಪ ಮೊಸಳೆರಾಯ, ನಿಂಗೆ ನಮಸ್ಕಾರ, ನಿನ್ ಗೆಳೆತನ ಸಾಕು ನನಗೆ, ನಾನು ಬೇರೆ ನೀನ್ ಬೇರೆ, ಇಲ್ಲಿಗೆ ನಮ್ಮ ಗೆಳೆತನ ಮುಗಿದು ಅಂತ ಕೈ ಮುಗಿದ್ಬಿಟ್ಟು. ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು, ಬುದ್ಧಿನ ಉಪಯೋಗಿಸ್ಬೇಕು. ಎಲ್ಲಿ ದೇಹ ಬಲ ಕೆಲಸ ಮಾಡೋಲ್ವೋ ಅಲ್ಲಿ ಬುದ್ಧಿ ಬಲನ ಬಳಸ್ಬೇಕು. ಒಂದು ಅರಳಿ ಮರ ಇರುತ್ತೆ, ಅರಳಿ ಮರದ ಬುಡದಲ್ಲಿ ಒಂದು ಹಾವು, ನಾಗರ ಹಾವು ಗೂಡು ಮಾಡ್ಕೊಂಡಿರುತ್ತೆ ಹುತ್ತ ಹುತ್ತ. ಮೇಲ್ಗಡೆ ಒಂದು ಕಾಗೆ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇರುತ್ತೆ. ನದಿ ತೀರ, ನದಿ ತೀರ ಒಂದು ಅರಳಿ ಮರ, ಅರಳಿ ಮರದ ಮೇಲೆ ಕಾಗೆ ಗೂಡು ಕಟ್ಕೊಂಡು ಮೊಟ್ಟೆ ಹಾಕೋದು, ಮರಿ ಮಾಡೋದು ಮಾಡ್ತಾ ಇರುತ್ತೆ. ನೋಡ್ತಾ ಇರೋ, ಕೇಳಿಸ್ಕೋ. ಹುತ್ತದಲ್ಲಿ ಒಂದು ಹುತ್ತ, ಹುತ್ತದಲ್ಲಿ ಹಾವು, ವಿಷ್ಣು ಸರ್ಪ. ಕಾಗೆ ಎಲ್ಲರೂ ಆಹಾರಕ್ಕೆ ಹೋಗಿರುವಾಗ ಈ ಹಾವು ಹೋಗ್ಬಿಟ್ಟು ಆ ಕಾಗೆ ಮೊಟ್ಟೆನ ತಿಂದ್ಬಿಡ್ತಾ ಇರುತ್ತೆ.
ಉತ್ತರಾಯಣ ಪುಣ್ಯಕಾಲ. ಆಗ ಮಹಾರಾಣಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ ರಾಜನಿಗೆ. ಅದಕ್ಕೆ ರಾಜ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಡೇರ ಕಟ್ಬಿಟ್ಟು ಮಹಾರಾಣಿ ಅವರ ಸಖಿಯರು ಎಲ್ಲ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾನೆ. ಆಯಿತು. ಕಾಗೆ ಆ ಹೊತ್ತಲ್ಲಿ ಮರದ ಮೇಲೆ ನೋಡ್ತಾ ಇರುತ್ತೆ ಎಲ್ಲನೂ. ಮಹಾರಾಣಿ ನದಿಯಲ್ಲಿ ಸ್ನಾನ ಮಾಡೋಕೆ ಹೋಗ್ತಾಳಲ್ಲ, ಹೋಗೋಕೆ ಮೊದಲು ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿಬಿಟ್ಟು ಮೆಟ್ಲ ಮೇಲೆ ಇಟ್ಟಿರ್ತಾಳೆ. ನದಿ ಮೆಟ್ಲ ಮೇಲೆ ಇಟ್ಟಿರ್ತಾಳೆ ಮಹಾರಾಣಿ. ನದಿಯಲ್ಲಿ ಮುಳುಗೋಕೆ ಮೊದಲು ಮುತ್ತಿನ ಸರ, ಕಾಶಿ ಬಳೆಗಳು ಎಲ್ಲವನ್ನು ತೆಗೆದಿಟ್ಟಿರ್ತಾಳೆ. ಅದನ್ನು ಅವಳು ಮುಳುಗೋಕೆ ಹೋದಾಗ ಕಾಗೆ ನೋಡ್ತಾ ಇರುತ್ತೆ. ಉಪಾಯ ಹೊಳೆಯುತ್ತೆ ಅದಕ್ಕೆ. ಸರ್ರಂತ ಬಂದ್ಬಿಟ್ಟು ಒಂದು ಚಿನ್ನದ ಹಾರನ ಕಚ್ಕೊಂಡು ತಗೊಂಡು ಹೋಗ್ಬಿಟ್ಟು ಆ ಹುತ್ತದೊಳಗೆ ಹಾಕ್ಬಿಡುತ್ತೆ. ಕಾಗೆ ಮಹಾರಾಣಿಯ ಒಂದು ಚಿನ್ನದ ಹಾರನ ಕಚ್ಕೊಂಡು ತಗೊಂಡೋಗಿ ಎಲ್ಲಿಗೆ ಹಾಕುತ್ತೆ? ಹುತ್ತದೊಳಗೆ ಹಾಕುತ್ತೆ. ಮಹಾರಾಣಿ ನೋಡ್ತಾಳೆ. ಸ್ನಾನ ಮುಗಿದಿರುತ್ತೆ, ಮೇಲೆ ಬರೋ ಅಷ್ಟರಲ್ಲಿ ಅದು ಅಷ್ಟು ಮಾಡಿಬಿಡುತ್ತೆ. ಓಹೋ ಹೋ, ಕಾಗೆ ನನ್ನ ಚಿನ್ನದ ಹಾರನ ಹುತ್ತದೊಳಗೆ ಹಾಕ್ಬಿಡ್ತು. ತಕ್ಷಣವೇ ರಾಜಭಟ್ರು ಬರ್ತಾರೆ. ಸ್ನಾನ ಎಲ್ಲ ಮುಗಿಯುತ್ತೆ. ರಾಜಭಟ್ರು ಗುಡ್ಲಿ ಪಿಕಾಸಿ ಎಲ್ಲ ತಗೊಂಡ್ಬರ್ತಾರೆ. ಎಲ್ಲಿ ಕಾಯಿ ಬಿದ್ದದ್ದು ನಿಮ್ಮ ಚಿನ್ನದ ಸರ ಎಲ್ಲಿ ಹೋಯ್ತೋ ಆ ಕಾಗೆ ನೋಡ ಒಳಗೆ ಹಾಕ್ಬಿಟ್ಟಿದೆ. ಹೌದಾ? ಅಗಿತಾರೆ ಹುತ್ತಾನ. ಯಾರು? ರಾಜಭಟರು ಸೇವಕರು ಹಾರೆ ಗುಡ್ಲಿಯಲ್ಲಿ ಆಗಿದ್ದಾರೆ. ಒಳಗಿರುತ್ತೆ ಹಾವು. ಹುಸ್ ಅಂತ ಬೆಳೆ ಕೇಳುತ್ತೆ. ಹೊಡಿಯನ್ನ ಅಂತಾರೆ. ಕೈಯಲ್ಲಿ ಹಾರೆ ಗುಡ್ಲಿ ಇರುತ್ತಲ್ಲ, ಅವರ ಸಾಯಿಸ್ಬಿಡ್ತಾರೆ. ಕಾಗೆ ನೋಡ್ತಾ ಇರುತ್ತೆ. ನನ್ನ ಮೊಟ್ಟೆ ತಿಂತಾ ಇದೆಯಲ್ಲ, ನೀವು ಸರಿಯಾದ ಶಾಸ್ತ್ರಿ ಆಯ್ತಲ್ವಾ? ಈಗ ತಾನು ಯಾವ ಕೆಲಸನ ಮಾಡೋಕ್ಕಾಗಲಿಲ್ವೋ ಅದನ್ನ ತನ್ನ ಬುದ್ಧಿ ಬಲದಿಂದ ರಾಜಭಟ್ರ ಕೈಲಿ ಮಾಡಿಸುತ್ತೆ. ಮನುಷ್ಯ ತನಗಾಗದೇ ಇರೋ ಕೆಲಸನ, ಶರೀರದಿಂದ ಮಾಡೋಕ್ಕಾಗದೇ ಇರೋ ಕೆಲಸನ ಬುದ್ಧಿಬಲದಿಂದ ಮಾಡಬೇಕು, ಉಪಾಯದಿಂದ ಮಾಡಬೇಕು. ಅಪಾಯ ಬಂದಾಗ ಉಪಾಯದಲ್ಲಿರಬೇಕು. ಇನ್ನೊಂದು ಕಥೆ ಹೇಳಿ ಮುಕ್ತಾಯ ಮಾಡ್ಬಿಡೋಣ. ಒಂದು ಕಾಡು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದ. ಮಗಳ ಮನೆಗೆ ಹೋಗ್ತಾ ಇದ್ದ. ಕೈಯಲ್ಲಿ ತಿಂಡಿ ಬುಟ್ಟಿ ಇತ್ತು. ಚಕ್ಲಿ, ಕೋಡ್ಬಳೆ, ಮುತ್ತಿನ ಸರ, ಮೈಸೂರು ಪಾಕು, ಕೊಬ್ಬರಿ ಮಿಠಾಯಿ ಎಲ್ಲ ಇತ್ತು. ಮಗಳ ಮನೆಗೆ ಹೋಗ್ತಾ ಇದ್ದ ಬ್ರಾಹ್ಮಣ. ಕೈಯಲ್ಲಿ ನಿಂತು ತಿಂಡಿ ಬುಟ್ಟಿ. ಕಾಡ್ದಾರಿ ಹೋಗ್ತಾ ಇದ್ದಾನೆ ಒಬ್ಬನೇ, ಯಾರು ಜೊತೆಗಿಲ್ಲ. ಕಾಡ್ದಾರಿ, ಅರಣ್ಯದ ದಾರಿ, ಫಾರೆಸ್ಟ್. ಹೋಗ್ತಾ ಇದ್ದಾನೆ. ಅರಣ್ಯದ ಮಧ್ಯಕ್ಕೆ ಹೋದಾಗ ಆ ಪಕ್ಕದಲ್ಲೇ ಒಂದು ಗೋನೊಳಗಡೆ ಒಂದು ಹುಲಿ ಬಿದ್ದುಬಿಟ್ಟಿದ್ದು. ಗೋನು ಅಂದರೆ ಗೊತ್ತಾ? ಟ್ರ್ಯಾಪ್ ಯಾರು? ಗೋನೊಳಗಡೆ ಒಂದು ಹುಲಿ ಬಿದ್ದುಬಿಟ್ಟಿದ್ದು. ಅದನ್ನ ಯಾರೋ ಗೋನೊಳಗಡೆ ಬೀಳಿಸ್ಬಿಟ್ಟು ಆಮೇಲೆ ಬಲೆಗೆ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ ಬೇಟೆಗೆ ಹಾಕೊಂಡು ಊರೊಳಗೆ ಹೋಗಿದ್ದು. ಬ್ರಾಹ್ಮಣ ಹೋಗ್ತಾ ಇದ್ದಾನೆ. ಅಲ್ಲಿ ಹುಲಿ ಗೋನೊಳಗಡೆ. ಬ್ರಾಹ್ಮಣ ನೋಡ್ಬಿಟ್ಟು ಆ ಹುಲಿ, ಅಯ್ಯ ಬ್ರಾಹ್ಮಣ ಇಲ್ಲಿ ಬಾ ಅಂತು. ಮಾತಾಡೋ ಹುಲಿ ಅದು. ಬ್ರಾಹ್ಮಣ ನಡುಗೋಗ್ಬಿಟ್ಟ. ಅಬ್ಬಬ್ಬಾ ಅಂತ. ಅಯ್ಯ ಭಯ ಪಡಬೇಡ, ನಾನೇನು ಮಾಡಲ್ಲ, ಬಾ ಅಂತು. ಮೆತ್ತಗತ್ರ ಹೋದ ಬ್ರಾಹ್ಮಣ.
ಈ ಬೋನನ್ ಬಾಗಿಲು ಸ್ವಲ್ಪ ಮೇಲಕ್ಕೆ ಹತ್ಕೊಡು, ನಾನು ಹೊರಗೆ ಬರ್ತೀನಿ ಅಂತ. ಹಬ್ಬ, ನಿನ್ನನ್ನ ಬಿಟ್ರೆ, ಹೊರಗೆ ಬಂದ್ಬಿಟ್ರೆ ನಿನ್ನನ್ನು ತಿಂದಾಕ್ಬಿಡ್ತೀಯ ಅಂತ. ಇಲ್ಲ, ಯಾರು ಪ್ರಾಣ ಉಳಿಸ್ತಾರೋ ಅವರು ತಂದೆಗೆ ಸಮಾನ. ನೀನು ನನ್ನ ಪ್ರಾಣ ಉಳಿಸಿದ್ರೆ ನನಗೆ ತಂದೆ ಸಮಾನ. ದಯಮಾಡಿ ಬೋನ್ ಬಾರಿ ಅಂದಪ್ಪ ಬ್ರಾಹ್ಮಣ ಅಂದು. ಇಲ್ಲಪ್ಪ ಬೇಡ ಬೇಡ, ಇಲ್ಲ ಖಂಡಿತ ತಿನ್ನಲ್ಲ ನಿನ್ನನ್ನ, ನೀನು ನನ್ನ ತಂದೆಗೆ ಸಮಾನ. ಯಾರು ಪ್ರಾಣ ಉಳಿಸ್ತಾರೋ ಅವರು ತಂದೆಗೆ ಸಮಾನ. ದಯಮಾಡಿ ಬಿಡಿಸಪ್ಪ ಬ್ರಾಹ್ಮಣ, ಉಪಕಾರ ಆಗುತ್ತಪ್ಪ. ಬ್ರಾಹ್ಮಣ ಮೋಸ ಹೋಗ್ಬಿಟ್ಟ, ಬಾಗಿಲು ಎತ್ಬಿಟ್ಟ, ಬೋನಿನ ಬಾಗಿಲು ಎತ್ಬಿಟ್ಟ. ಹುಲಿ ಹೊರಗೆ ಬಂದ್ಬಿಡ್ತು. ಅಂತ ಬಂದ ತಕ್ಷಣ ತಿಂದಾಕ್ಬಿಡ್ತೀನಿ ಅಂತ. ಅಯ್ಯಯ್ಯೋ, ಈಗ ತಾನೇ ಹೇಳಿದೆ ಪ್ರಾಣ ಉಳಿಸ್ತವನು ತಂದೆಗೆ ಸಮಾನ ಅಂತ, ತಿನ್ನೋಲ್ಲ ಅಂತ, ತಿಂತೀನಿ ಅಂತೀಯಲ್ಲ. ಆವಾಗ ಹಾಗೆ ಹೇಳಿದೆ, ಇವಾಗ ಹೀಗೆ ಹೇಳ್ತಾ ಇದ್ದೀನಿ, ನಮ್ಮ ಹೊಟ್ಟೆ ಹಸಿ ತಿನ್ಬೇಕು ಅಂತ. ಅಷ್ಟೊತ್ತಿಗೆ ಒಂದು ನರಿ ಬಂತು. ನರಿ ಅಂದ್ರೆ ಗೊತ್ತಾ? ಒಂದು ನರಿ ಬಂತು. ಬ್ರಾಹ್ಮಣ ನರಿಗೆ ಹೇಳ್ದ, ನೋಡು ನರಿ, ಈ ಹುಲಿನ ನಾನು ಬೋನಿಂದ ಬಿಡಿಸಿದೆ. ಬೋನಲ್ಲಿರುವಾಗ ತಂದೆಗೆ ಸಮಾನ ನೀನು, ನನ್ನನ್ನು ಬಿಡಿಸು ಅಂತ ಅಂದು ನಾನು ಹೊರಗೆ ಬಿಡಿಸ್ಬಿಟ್ಟೆ. ಈಗ ತಿಂತೀನಿ ಅನ್ನೋದೆ, ಇದು ನ್ಯಾಯನ? ನೀನೇ ಹೇಳು ನರಿ ಅಂತ ಬ್ರಾಹ್ಮಣ. ನರಿಗೆಲ್ಲ ಗೊತ್ತಾಗೋಯ್ತು. ಅದು ಹೇಳಿದ್ರು, ನಾನು ನ್ಯಾಯ ತೀರ್ಮಾನ ಮಾಡ್ತೀನಿ, ಆದರೆ ನನಗೆ ಸನ್ನಿವೇಶ ಏನು ಅಂತ ಗೊತ್ತಾಗ್ಬೇಕು. ನೀನು ಬ್ರಾಹ್ಮಣ ಯಾವ ಕಡೆಯಿಂದ ಬರ್ತಾ ಇದ್ದೆ? ನಾನು ಆ ಕಡೆಯಿಂದ ಬರ್ತಾ ಇದ್ದೆ. ನಿನ್ನ ಕೈಯಲ್ಲಿ ಏನಿತ್ತು ಆಗ? ಈ ತಿಂಡಿ ಬುಟ್ಟಿ ಇತ್ತು, ಹೌದಾ? ನೀನು ಹೋಗು, ಇವಾಗ ಹೋಗ್ಬಿಟ್ಟು ಆ ಕಡೆಯಿಂದ ಬಾ. ಹೇಗೆ ಬರ್ತಾ ಇದ್ದೆ ಅಂತ ನಂಗೆ ತೋರಿಸು, ನಾನು ನೋಡ್ತೀನಿ, ನ್ಯಾಯ ಹೇಳ್ತೀನಿ. ಬ್ರಾಹ್ಮಣ ತಿಂಡಿ ಬುಟ್ಟಿ ಹಿಡ್ಕೊಂಡ ಆ ದೂರದಿಂದ ಹೇಗೆ ಬರ್ತಾ ಇದ್ದೆ ಅಂತ ಬಂದ. ಆಮೇಲೆ ನರಿ ಹುಲಿನ ಕೇಳಿದೆ, ಬ್ರಾಹ್ಮಣ ಹಾಗೆ ಬರ್ತಾ ಇದ್ದಲ್ಲ, ಆಗ ನೀನು ಎಲ್ಲಿದ್ದೆ ಅಂತ ಕೇಳ್ತು ನರಿ ಹುಲಿನ. ಆಗ ಬ್ರಾಹ್ಮಣ ಬರುವಾಗ ನಾನು ಆ ಬೋನ್ ಒಳಗಿದ್ದೆ ಅಂತ ಹೇಳ್ತು ಹುಲಿ. ಹೌದಾ? ನಿಂತ್ಕೊಂಡಿದ್ಯೋ ಕೂತ್ಕೊಂಡಿದ್ಯೋ ಬೋನಲ್ಲಿ ಅಂತ ಕೇಳ್ದ. ನಿಂತ್ಕೊಂಡಿದ್ದೆ. ಅದು ಹೇಗೆ ನಿಂತ್ಕೊಂಡಿದ್ದೆ ತೋರಿಸು ಅಂತ. ಹುಲಿ ಏನು ಮಾಡ್ತು? ಬೋನೊಳಗೆ ಹೋಗ್ಬಿಟ್ಟು ಹೀಗೆ ನಿಂತ್ಕೊಂಡಿದ್ದೆ ಅಂತು. ಹೌದಾ? ಆಗ ಈ ಬಾಗಿಲು ಹಾಕಿತ್ತೋ, ಈ ಬೋನಿನ ಬಾಗಿಲು ತೆರೆದಿತ್ತೋ ಅಂತ ಕೇಳಿದ್ರು. ಆವಾಗ ಬಾಗಿಲು ಮುಚ್ಚಿತ್ತು ಅಂತ ಹೇಳಿತು ಹುಲಿ. ತಕ್ಷಣ ನರಿ ಏನು ಮಾಡ್ತು? ಬಾಗಿಲು ಮುಚ್ಚಿತು, ಬೋನಿನ ಬಾಗಿಲನ್ನ ಮುಚ್ಚಿತು. ಈ ಹುಲಿ ಏನಾಯ್ತು? ಬೋನ್ ಒಳಗಡೆ ಆಗಲಿಲ್ಲ. ಈಗ ಬ್ರಾಹ್ಮಣ ಬಚಾವ. ಬ್ರಾಹ್ಮಣದ ಉದ್ದೇಶ ಹೇಳ್ತು ನರಿ, ದುಷ್ಟರು ತಮ್ಮ ಸ್ವಭಾವ ಬಿಡೋಲ್ಲ, ದುಷ್ಟರು ಕಂಡ್ರೆ ದೂರ ಇರೋ ಅಂತ ಗಾದೆ ಇದೆ. ನಿನ್ಗೆ ಅಷ್ಟು ಬುದ್ಧಿ ಬೇಡವಾ? ನರಿ ಬ್ರಾಹ್ಮಣಿಗೆ ಹೇಳ್ತು, ನಿಂಗೆ ಅಷ್ಟು ಬುದ್ಧಿ ಬೇಡವಾ? ಆ ಹುಲಿ ತನ್ನ ಸ್ವಭಾವ ಬಿಡ್ತದ? ಅದು ತಿನ್ನೋ ಸ್ವಭಾವ, ಕ್ರೂರಿ ಪ್ರಾಣಿ ಅದು. ಕ್ರೂರಿಗಳ ಜೊತೆಗೆ ಎಚ್ಚರವಾಗಿರ್ಬೇಕು. ಹೋಗು ಈಗ ಇನ್ನೊಂದಿನ ದಾರಿ ಹಿಡಿದವಂತು. ಆಗ ಬ್ರಾಹ್ಮಣ ತಿಂಡಿ ಪುಟ್ಟಿ ಇದ್ದಲ್ಲ, ನರಿನೂ ಕೂರಿಸ್ಕೊಂಡು, ಉಪಕಾರ ಮಾಡಿದ್ದಿ, ನನ್ನ ಪ್ರಾಣ ಉಳಿಸಿದೀಯಾ, ತಗೋ ಚಕ್ಲಿ, ತಗೋ ಕೊಡ್ಬೇಳೆ,